ನಿಮಗೆ ಸ್ಥಾನಮಾನ ಸಿಗುತ್ತೆ ಅಂತ ಕೆಲವು ಕಡೆ ಚರ್ಚೆ ಆಗ್ತಿದೆ ಸರ್. ನೀವು ಕೂಡ ಈಗ ಹೇಳ್ತಾ ಇದ್ರಿ. ನೋಡಿ, ಈಗ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೂ ಇದ್ದೇನೆ. ಅದೇ ರೀತಿಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷನಾಗಿಯೂ ಇವತ್ತು ನಮ್ಮ ಸಮುದಾಯದ ಎಲ್ಲರ ಒಂದು ಅಭಿಪ್ರಾಯ ಇದೆ. ಇವತ್ತು ಪ್ರಾಪರ್ ಆಗಿ ಈ ಒಂದು ಸಚಿವ ಸಂಪುಟದಲ್ಲಿಯೂ ಲಿಂಗಾಯತರಿಗೆ ವೀರಶೈವರಿಗೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಹೇಳಿದ್ದೇನೆ, ಯಾವ ಹುದ್ದೆ ಕೊಟ್ಟರು ನಿಭಾಯಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟು ಅತ್ಯಂತ ಉತ್ತಮವಾಗಿ ದಕ್ಷತೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಶ್ರಮ ವಹಿಸಿದ್ದಾರೆ. ಈಗಲೂ ಪಕ್ಷಕ್ಕಾಗಿ ಇವತ್ತು ಏನು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಸರಿ, ಇವಾಗ 3 ವರ್ಷ ಕಳೆದಿದೆ, ಇನ್ನೂ 2 ವರ್ಷ ಇದೆ. ಈ 2 ವರ್ಷ ಸಾಕಷ್ಟು ಸವಾಲುಗಳಿವೆ. ಯಾಕಂದ್ರೆ 28ಕ್ಕೆ ಎಲೆಕ್ಷನ್ ಬರುತ್ತೆ, ಪಕ್ಷ ಸಂಘಟನೆ ಮಾಡಬೇಕು, ಈ ಕಡೆ ಸರ್ಕಾರ ನಡೆಸಬೇಕು. ಎಲ್ಲ ಜವಾಬ್ದಾರಿಯನ್ನ ಡಿ.ಕೆ. ಶಿವಕುಮಾರ್ ಅವರು ಸಮರ್ಥವಾಗಿ ನಿಭಾಯಿಸ್ತಾರ ಅಂತ. ನೋಡಿ, ಈಗ ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಕೊಟ್ಟ ಭರವಸೆಯನ್ನು ಎಲ್ಲವನ್ನು ಈಡೇರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಅತ್ಯಂತ ಉತ್ತಮವಾಗಿ ದಕ್ಷತೆಯಿಂದ ಅವರು ಸೇವೆ ಮಾಡಿದ್ದಾರೆ. ಅವೆಲ್ಲ ಸಚಿವ ಸಂಪುಟದಲ್ಲಿ ನಮ್ಮ ಇಲಾಖೆಯಲ್ಲಿ ಉತ್ತಮವಾದಂಥ ಒಂದು ದಕ್ಷತೆಯಿಂದ ಇವತ್ತು ಆಡಳಿತವನ್ನು ಕೊಟ್ಟಿದ್ದೇವೆ. ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಜನಪರ ಜೀವಪರ ಆಡಳಿತವನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೇನೂ ಇನ್ನೂ ಉತ್ತಮ ರೀತಿಯಲ್ಲಿ ಎಷ್ಟೇ ಸವಾಲುಗಳು ಬಂದರೂ ಒಗ್ಗಟ್ಟಾಗಿ ಐಕ್ಯತೆಯಿಂದ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಇವತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಉತ್ತಮವಾದಂಥ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ, ಸೇವೆ ಮಾಡ್ತೇವೆ. ಮತ್ತು ಮಾನ್ಯ ಸಿದ್ದರಾಮಯ್ಯಜಿಯವರ, ಮಾನ್ಯ ಖರ್ಗೆಜಿಯವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇರ್ತದೆ ಅನ್ನೋಂಥ ಮಾತನ್ನು ಬಯಸ್ತೇವೆ. ಇಬ್ಬರು ಬೇಕು, ಹಳೆಬರು ಬೇಕು. ಇಬ್ಬರು ಸಮನ್ವಯ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಇವತ್ತು ಯಾರು ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ, ಅವರ ಅನುಭವನೂ ಅಷ್ಟೇ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಯುವಶಕ್ತಿ, ಅಣುಶಕ್ತಿ ಇದ್ದ ಹಾಗೆ ಯುವಕರ ಒಂದು ಹುಮ್ಮಸ್ಸು, ಉತ್ಸಾಹ ಏನಿದೆ, ಅವರ ಕ್ರಿಯಾಶೀಲತೆ ಏನಿದೆ, ಇವತ್ತೇನು ಆಧುನಿಕ ಒಂದು ಜಗತ್ತಿನಲ್ಲಿ ಅವರ ಒಂದು ಪ್ರಾತಿನಿಧ್ಯದ ಅವಶ್ಯಕತೆ ಇದೆ. ಇದೆಲ್ಲವನ್ನು ಮನಗಂಡೆ ವರಿಷ್ಠರು ಒಂದು ಉತ್ತಮವಾದಂಥ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ನೈತಿಕವಾಗಿ ನಾವು ಚರ್ಚೆ ಮಾಡಲಿಕ್ಕೆ ಲಿಂಗಾಯತರಿಗೆ ಏನಿದೆ, ಅವರು ಲಿಂಗಾಯತ ಸಮುದಾಯ ಜಾತ್ಯತೀತವಾದಂಥ ಒಂದು ಸಮುದಾಯ. ನಮ್ಮ ಸಮುದಾಯದಿಂದ ಸುಮಾರು 36 ಜನ ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಸಮುದಾಯಕ್ಕೂ ಎಲ್ಲರ ಜೊತೆ ನಮ್ಮ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ನಮ್ಮ ಸಮುದಾಯಕ್ಕೂ ಇವತ್ತು ಏನು ಈಕ್ವಲ್ ಆಗಿ ಪ್ರಾಪರ್ ಆಗಿ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ನನ್ನ ಪರವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪರವಾಗಿಯೂ ವಿನಂತಿಯನ್ನು ಮಾಡುತ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.